ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಆಂದೋಲನವನ್ನು, ಈ ಹೋರಾಟವನ್ನು, ಜನಾಕ್ರೋಶ ಸಮಾವೇಶವನ್ನು ಏನು ಜನರ ಮುಂದೆ ನಾವು ತಗೊಂಡು ಹೋಗ್ತಾ ಇದೀವೋ, ಇವತ್ತು ತಗೊಂಡೋಗಂತ ಸಂದರ್ಭದಲ್ಲಿ ಜನರು ಒಂದು ಬೆಂಬಲ ಬೇಕಾಗಿದೆ. ಜನರನ್ನು ಅವರು ಆಕ್ರೋಶವನ್ನು ಸರ್ಕಾರದ ಮೇಲೆ ನುಡಿಸಿಕೊಡ್ಬೇಕಾಗಿದೆ ಅಂತ ಕಾರಣದಿಂದ ಇವತ್ತು ಮಂಡ್ಯಗೆ ಬಂದು ಈ ಯಾತ್ರೆ ಬಂದು ತಲುಪಿದೆ. ಇವತ್ತು ಮಂಡ್ಯ ಅಂದ ತಕ್ಷಣ ಒಂದ್ ಕಡೆ ಇಂಡಿಯಾ ಅಂತ ದೇಶ ಎದ್ದು ನಿಲ್ತದೆ. ಯಾಕಂದ್ರೆ ಮಂಡ್ಯ ಜನರು ಬಹಳಷ್ಟು ಒಳ್ಳೆ ಮಂದಿ, ಸ್ವಲ್ಪ ಕೆಣಕಿದ್ರೆ ಸ್ವಲ್ಪ ರೇಗಿಸಿದ್ರೆ ಅಷ್ಟೇ ತಿರುಗಲಿಲ್ಲ ಅಂತ ಮಂದಿ. ಎಲ್ಲಾ ವಿಚಾರಗಳಲ್ಲಿ ತಾವು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತ ನಾಯಕರು ಇಲ್ಲಿ ಮಂಡ್ಯ ಭಾಗದಲ್ಲಿ ಇರ್ತಾರ. ಹಂಗಾಗಿ ಇವತ್ತು ರಾಜಕಾರಣದಲ್ಲಿ ತಗೊಂಡಂತ ಟೈಮಲ್ಲಿ ಕೂಡ ಇವತ್ತು ಯಾವ ರೀತಿಯಲ್ಲಿ ಮಂಡ್ಯ ಜನರು ಸಕ್ಕಿರಿ ತರ ಸಿಹಿ ಇರ್ತಾರೋ ಅದೇ ರೀತಿಯಲ್ಲಿ ಇವತ್ತು ಮಂಡ್ಯ ಅಂದ್ರೆ ಏನು ಇಂಡಿಯಾ ಅಂತಾರೋ ಅದೇ ರೀತಿಯಲ್ಲಿ ಕೂಡ ಇವತ್ತು ಮಂಡ್ಯ ಜನರು ದೊಡ್ಡ ದೊಡ್ಡ ಜವಾಬ್ದಾರಿ ಅಂದ್ರೆ ಬಹಳಷ್ಟು ಮಂದಿ ಇಲ್ಲಿ ಗೆದ್ದಂತವರು, ಇಲ್ಲಿ ರಾಜಕಾರಣಿಗಳು ದೇಶದಲ್ಲಿ ಪ್ರಧಾನಮಂತ್ರಿಗಳು ಆಗಿದಾರನ್ನಂತ ವಿಷಯ ಕೂಡ ನಾನು ನೆನಪು ಮಾಡಿಕೊಡಬೇಕಾಗುತ್ತೆ. ಹಂಗಾಗಿ ಇವತ್ತು ಈ ಸರ್ಕಾರ ಅನ್ನಂಥದ್ದು, ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ, ಬಹಳಷ್ಟು ಮಂದಿ ಬಹಳ ಚಿಂತೆಗಳಿದಾವ. ಅವ್ರ ಚಿಂತೆಗಳಲ್ಲಿ ಇವತ್ತು ನಮ್ಮ ಜನರು ಕೂಡ ಇವತ್ತು ಚಿಂತನೆಯನ್ನು ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಈ ಸರ್ಕಾರಕ್ಕೆ ನಾವು ಕೇಳ್ಬೇಕಾಗುತ್ತೆ, ಯಾಕಂದ್ರೆ ಇಷ್ಟೊಂದು ತುಟ್ಟಿ ಮಾಡಿ ಕುಂತಾರಲ್ಲ ಇವರು, ಅವ್ರು ಏನಾದ್ರು ಅರ್ಥ ಆಗ್ಬೇಕಾಗಿತ್ತಲ್ಲ. ಇಷ್ಟೊಂದು ತುಟ್ಟಿ ಮಾಡಿದ ನಂತರ, ಇಷ್ಟೊಂದು ಎಲ್ಲ ಬೆಲೆ ಏರಿಕೆಗಳನ್ನು ಜಾಸ್ತಿ ಮಾಡಿದ ನಂತರ ಇವತ್ತು ಯಾವ ರೀತಿ ಜನರು ಜೀವನ ಮಾಡ್ಬೇಕಂತೇಳಿ ರಾಜಕಾರಣಿಗಳು ಜೊತೆಲಿ ಸರ್ಕಾರಗಳು, ಸರ್ಕಾರದಲ್ಲಿದ್ದಂತ ಮಂತ್ರಿಗಳೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕಾಗಿತ್ತು. ಒಂದೊಂದು ಸಾರಿ ಬಡವರನ್ನ ಒಂದೊಂದು ಸಾರಿ ನೋಡ್ಲಿ, ಅವರು ಬಡವರ ಕಷ್ಟಗಳನ್ನು ನೋಡ್ಲಿ, ಬಡವರ ಸಮಸ್ಯೆಗಳು ಏನಿದೆ ಅಂತ ತಿಳ್ಕೊಳ್ಳಿ. ಎಲ್ಲವೂ ಕೂಡ ದಿಢೀರ್ನ ಅಂತೇಳಿ ಅವರು ಒಂದೇ ಸಾರಿ ಎಲ್ಲವನ್ನು ತುಟ್ಟಿ ಮಾಡಿಬಿಟ್ರೆ ಇವತ್ತು ಬಡವರು ಬದುಕೋದು ಎಷ್ಟು ಕಷ್ಟ ಆಗುತ್ತೆ. ಒಂದು ಕಡೆ ಇವತ್ತು ಸರ್ಕಾರ ಅನ್ನಂಥದ್ದು ಬಹಳಷ್ಟು ಮಂದಿ ಇವತ್ತು ಸರ್ಕಾರದಲ್ಲಿ ಇವತ್ತು ಒಂದು ಕಡೆ ಹೇಳ್ತಾ ಇದ್ರ, ಸರ್ಕಾರದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ. ಮೊನ್ನೆ ನಾನು ಅಗ್ರಿಬೊಮ್ಮನಹಳ್ಳಿ ತಾಲೂಕಿಗೆ ಗೆಸ್ಟ್ ಹೌಸ್ ಹೋಗಿದ್ದೆ. ಅಲ್ಲಿ ಡಿ ಗ್ರೂಪ್ ನೌಕರರು ಏನ್ ಹೇಳ್ತಾರೆ ಅಂದ್ರೆ, 6 ತಿಂಗಳಿಂದ ನಮಗೆ ಸಂಬಳ ಕೊಟ್ಟಿಲ್ಲ ಅಂತೇಳಿ ಆ ಡಿ ಗ್ರೂಪ್ ನೌಕರರು ಹೇಳ್ತಾ ಇದ್ದಾರೆ. ಇವತ್ತು ಈ ಸರ್ಕಾರ ಇವತ್ತು ಅವ್ರು ಏನೋ ಒಂದು ತಪ್ಪು ಮಾಡಿಕೊಂಡು ಇಷ್ಟೊಂದು ಮೇಲೆ ಜನರ ಮೇಲೆ ಆಕ್ರೋಶವನ್ನು ಮಾಡಂತ ಏನ್ ಕೆಲಸ ಮಾಡ್ತಾ ಇದನೋ, ಬಹುಶಃ ಈ ಸರ್ಕಾರ ಅನ್ನಂಥದ್ದು ಎಲ್ಲ ರಂಗದಲ್ಲಿ ಒಂದು ದಿವಾಳಿ ಎತ್ತೋಗಿದೆ. ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ಬೋದು, ಈ ಸರ್ಕಾರ ಏನು ದಿವಾಳಿ ಎತ್ತು ಹೋಗಿದನ. ಈ ಸರ್ಕಾರ ಸಿ ಟಿ ರವಣ್ಣವರಿಗೆ, ನಮ್ಮ ಹೋರಾಟಗಾರರು, ಹಿಂದೂ ನಾಯಕರು ಸನ್ಮಾನ್ಯ ಸಿ ಟಿ ರವಿ ಅವ್ರನ್ನ ನಿಮ್ಮೆಲ್ಲರೂ ಮಂಡ್ಯ ಜಿಲ್ಲೆ ಜನರ ಪರವಾಗಿ ಅವರು ಸ್ವಾಗತವನ್ನು ಕೋರ್ತೀನಿ. ಯಾಕಂದ್ರೆ ಇವತ್ತು ಇಷ್ಟೊಂದು ಸರ್ಕಾರ ದಿವಾಳಿ ಎತ್ತು ಹೋದ ನಂತರ ಏನ್ ಮಾಡ್ಬೇಕು? ಇವತ್ತು ಸರ್ಕಾರದಲ್ಲಿದ್ದಂತ ಮಂತ್ರಿಗಳು ಎಲ್ಲರೂ ಕೂಡ ಕಲೆಕ್ಷನ್ ಕುಂತಾರ. ಯಾವ ರೀತಿ ಕಲೆಕ್ಷನ್ ಕುಂತಾರಂದ್ರೆ, ಯಾರು ಎಷ್ಟು ದುಡಿಬೇಕು, ಎಷ್ಟು ಗಳಿಸ್ಬೇಕು, ಎಷ್ಟು ಕಮಿಷನ್ ಅನ್ನು ಪಡ್ಕೋಬೇಕು, ಎಷ್ಟು ಹೈಕಮಾಂಡ್ ಕಳಿಸ್ಕೊಡ್ಬೇಕು, ಎಷ್ಟು ಮಂತ್ರಿಗಳು ಇಲ್ಲಿಂದ ಉಸಿಲಿ ಮಾಡಿ ಹಣವನ್ನು ಭ್ರಷ್ಟಾಚಾರ ಮಾಡಿ ಹಣವನ್ನು ಸಂಪಾದನೆ ಮಾಡಿ ಅಲ್ಲಿಂದ ಹೈಕಮಾಂಡ್ ಕಳಿಸ್ಕೊಡ್ತಾರೋ ಅವ್ರಿಗೆ ಏನು ಗ್ಯಾರಂಟಿ ಅಂದ್ರೆ 5 ವರ್ಷಗಳ ಕಾಲ ಮಂತ್ರಿ ಗ್ಯಾರಂಟಿ ಸರ್ಕಾರ ಕೊಟ್ಟಿದಾರ. ಇವತ್ತು ಅವ್ರು ಏನ್ ಬೇಕಾದ ದಿನನಿತ್ಯ ದುಡಿಯೋದೆ, ಬೆಳಗ್ಗೆ ಎದ್ದರೆ ಸಾಕು,
ಎಲೆಕ್ಷನ್ ಮಾಡ್ತೀಯಪ್ಪ, ನಿನ್ನ ಸ್ಥಾನ ಅಷ್ಟು ಗಟ್ಟಿ ಆಗುತ್ತೆ. ಕಲೆಕ್ಷನ್ ಕಡಿಮೆ ಆದ್ರೆ ಇನ್ನು ತೆಗೆದಾಕ್ತಿವಿ ಅಂತೇಳಿ ಇವತ್ತು ಹೈಕಮಾಂಡ್ ಅವರು ಸೂಚಿಸುವುದರವಾಗಿ ಇವತ್ತೆಲ್ಲ ಬೆಲೆ ಏರಿಕೆಗಳನ್ನ ಮಾಡಿ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಆ ಸರ್ಕಾರದಲ್ಲಿ ಪೈಪೋಟಿಯನ್ನು ಮಾಡಿಕೊಂಡು ಮಂತ್ರಿಗಳನ್ನು ಭ್ರಷ್ಟಾಚಾರ ಮಾಡ್ತಾ ಇದ್ದಾರ. ಈ ಸರ್ಕಾರ ನೀವು ಹೇಳ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಅಲಿಬಾಬಾ ಚಾಲಿಸ್ ಸ್ಟೋರ್ ಅಂತ ನೀವು ಕತೆ ಕೇಳಿದ್ರು ಅದೇ ರೀತಿಯಲ್ಲಿ ನಡೆಸ್ತಾ ಇರುವಂತಹ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಂತ ಮಾತನ್ನು ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಮನೆ ಮನೆ ನಾನು ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳು ಹತ್ತತ್ರ 4 ಲಕ್ಷ ಕೋಟಿ ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಬಹುಶಃ 4 ಲಕ್ಷ ಬಜೆಟ್ ಅನ್ನು ಕೊಡಬೇಕಾದ್ರೆ ಅವರು ಪೆನ್ ಅವರೇ ತಟ್ಕೊಂತಿದ್ರು. 4 ಲಕ್ಷ ಇವತ್ತು ಬಜೆಟ್ ಅನ್ನು ಕೊಟ್ಟಿವಪ್ಪ ಅಂತೇಳಿ. ಹೌದು ಸ್ವಾಮಿ, 4 ಲಕ್ಷ ಬಜೆಟ್ ಕೊಟ್ಟು 2 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿದ್ರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರೆ ಎಲ್ಲ ಮುಖ್ಯಮಂತ್ರಿಗಳು ಮಾಡಿದಂತ ಸಾಲ ಎಷ್ಟು? 5 ಲಕ್ಷ ಕೋಟಿ. 2 ವರ್ಷದಲ್ಲಿ ಈ ಮುಖ್ಯಮಂತ್ರಿ ಮಾಡಿದಂತ ಸಾಲ ಎಷ್ಟು ಅಂದ್ರೆ 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ ಸಾಲ ಮಾಡಿದನ. 2 ಲಕ್ಷ ಕೋಟಿ ಸಾಲ ಮಾಡಿದ್ರೆ ನಮ್ಮೆಲ್ಲರ ತಲೆ ಮೇಲೆ ಎಷ್ಟು ಸಾಲನ್ನ ಸತತ ಹೊಡೆಯುದಂದ್ರೆ ಸುಮಾರು 1.5 ಲಕ್ಷ ನಾವೆಲ್ಲರೂ ಕೂಡ ಸಾಲವನ್ನು ಕಟ್ಟಬೇಕಾಗಿದೆ. ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಜನ ಆಕ್ರೋಶ ಆಂದೋಲನ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ ಎಲ್ಲ ತಾಲೂಕುಗಳಲ್ಲಿ ತಗೋಂತ ಕೆಲಸ ಮಾಡ್ತೀವಿ, ತಗೊಳ್ಳುವಂತ ಕೆಲಸ ಮಾಡ್ತೀವಿ. ಇವತ್ತು ಎಲ್ಲರೂ ಕೂಡ ಒಂದು ಜಾಗೃತಿಯನ್ನು ಮಾಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಇತ್ತೀಚೆಗೆ ನಾವೆಲ್ಲರೂ ಕೂಡ ನೋಡಿರ್ಬೋದು, ಒಂದು ಕಡೆ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಡ್ತಾ ಇದ್ರು. ಏನು ಕೇಂದ್ರ ಸರ್ಕಾರ ಇವತ್ತು ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ರೇಟ್ ಜಾಸ್ತಿ ಮಾಡಿದೆ ಅಂತೇಳಿ. ಸ್ವಾಮಿ, ಪೆಟ್ರೋಲ್ ರೇಟ್ ಮೇಲೆ ಡೀಸೆಲ್ ರೇಟ್ ಮೇಲೆ ಏನು ಜಾಸ್ತಿ ಮಾಡಿದಾರೋ ಅದು ಕೇಂದ್ರ ಸರ್ಕಾರ ಮಾಡಿಲ್ಲ. ಅದು ತಾವು ಯಾವ ರೀತಿಯಲ್ಲಿ ಬೆಲೆ ಏರಿಕೆ ಜಾಸ್ತಿಯನ್ನು ಮಾಡಿದಾರೋ ಅದರ ಭಾಗವಾಗಿ ಒಂದು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟ್ ಕಡಿಮೆ ಇದೆ. ನಮ್ಮ ರಾಜ್ಯದಲ್ಲಿ ಮಾತ್ರ ತುಟ್ಟಿ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಅದು ಕಾಂಗ್ರೆಸ್ ಪಾರ್ಟಿ ಕಾರಣ ಇದೆ. ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು, ಶ್ರೀರಾಮ್ನವರು ಇವತ್ತು ಪೆಟ್ರೋಲ್ ಮೇಲೆ ಏನು ಸ್ವಲ್ಪ 2 ರೂಪಾಯಿ ಜಾಸ್ತಿ ಆಗಿದೆ. 2 ರೂಪಾಯಿ ಪೆಟ್ರೋಲ್ ಮೇಲೆ ಏನು ಒಂದು ಪೆಟ್ರೋಲ್ ಮೇಲೆ ಜಾಸ್ತಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಏನು ಆರೋಪ ಮಾಡ್ತಾ ಇದ್ದಾರೋ ಅದು ಯಾರು ಕೂಡ ಇಲ್ಲಿ ನಿಂತಂತವ್ರು ಇಲ್ಲಿ ಕುಂತಂತವ್ರು ಎಲ್ಲರೂ ಕೂಡ ತಿಳಿಸ್ರಿ. ನಮ್ಮ ಮೇಲೆ ಏನು ಪೆಟ್ರೋಲ್ ರೇಟ್ ಅವತ್ತಿತ್ತೋ ಇವತ್ತು ಕೂಡ ಅದೇ ರೇಟ್ ಇದೆ. ಪೆಟ್ರೋಲ್ ಜಾಸ್ತಿ ರೇಟ್ ಮಾಡಿರೋಂಥದ್ದು ನಮ್ಮ ಮೇಲೆ ಹೊರೆ ಅಲ್ಲ, ಅದು ಕಂಪನಿಗಳ ಮೇಲೆ ಪೆಟ್ರೋಲ್ ನಮ್ಗೆ ಏನು ಕೊಡ್ತಾರೋ ಆ ಕಂಪನಿಗಳ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿ ನಮ್ಮೆಲ್ಲರೂ ಕೂಡ ಯಥಾರ್ಥ ರೀತಿಯಲ್ಲಿ ಕೊಡ್ತಾ ಇರುವಂತ ಕೆಲಸ ಅದು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ತಗೊಂಡೋಗ್ಬೇಕು ಅನ್ನೋ ಕಾರಣದಿಂದ ನಮ್ಮ ವಿರೋಧ ಪಕ್ಷದ ನಾಯಕರು ಆದಂತ ಸನ್ಮಾನ್ಯ ಅಶೋಕ್ ಅಣ್ಣನವರನ್ನ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಪರವಾಗಿ ಅವ್ರಿಗೆ ನಾನು ಸ್ವಾಗತವನ್ನು ಕೂಡ ಕೋರ್ತಾ ಇದ್ದೀನಿ. ಈ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳಾದಂತ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರು ಕೂಡ
ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಜನಾಕ್ರೋಶನ ಆಂದೋಲನವನ್ನು ನಾವು ಪ್ರಾರಂಭವನ್ನು ಮಾಡಿದ್ವಿ. ಸ್ವಾಮಿ, ನಾನು ಕೇಳ್ತೀನಿ, ಕಾಂಗ್ರೆಸ್ ಅಧಿಕಾರ ಇಲ್ಲದಂತ ಟೈಮಲ್ಲಿ ಅವರು ಬೆಳಗ್ಗೆ ಎದ್ರೆ ಸಾಕು ಕಾವೇರಿ 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 ಕಾವೇರಿ, ಈ ಕಾವೇರಿ ವಿಚಾರದಲ್ಲಿ ಬೆಳಗ್ಗೆ ಎದ್ರೆ ಸಾಕು ರಾತ್ರಿ ತನಕ ಕೂಡ ಬಹುಶಃ ಕಾವೇರಿ ವಿಚಾರ ಬಂದಂತ ಟೈಮಲ್ಲಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ರಾತ್ರಿ ಕನಸಿನಲ್ಲಿ ಕೂಡ ಕಾವೇರಿ 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 ನದಿ ಬಗ್ಗೆ ಮಾತಾಡ್ತಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಧನ್ಯವಾದಗಳು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಾಗಿದೆ? ಇವತ್ತು ಬೆಳಗ್ಗೆ ಎಲ್ಲ ಕೂಡ ವಿರೋಧ ಮಾಡ್ತಾರ, ರಾತ್ರಿ ಎಲ್ಲ ಕೂಡ ಕಾವೇರಿ ನೀರು ತಮಿಳುನಾಡಿಗೆ ಬಿಡ್ತಾರ. ಬೆಳಿಗ್ಗೆ ವಿರೋಧ ಮಾಡೋದು, ರಾತ್ರಿ ಹರಿಸೋದು ತಮಿಳುನಾಡಿಗೆ. ಯಾಕೆ ಹರಿಸೋದ್ರ ತಮಿಳುನಾಡಿಗೆ ನೀರಂದೇಳಿ ಒಂದ್ಸಲ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ಸಿನ ಸರ್ಕಾರ, ಅಲ್ಲಿ ತಮಿಳುನಾಡಿನಲ್ಲಿ ಇದ್ದಂತ ಸರ್ಕಾರ ಕೂಡ ಯುಪಿಎ ಸರ್ಕಾರ ಇರೋ ಕಾರಣ ಅವರು ವಿರೋಧ ಮಾಡಕ್ಕ ಆಗ್ತಾ ಇಲ್ಲ. ಎಲ್ಲ ನೀರನ್ನು ರಾತ್ರಿ ಆದ್ರೆ ಸಾಕು ನೀರನ್ನು ಬಿಡಂತ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದಾರ. ಸ್ವಾಮಿ, ಕಾಂಗ್ರೆಸ್ ನಾಯಕರೆಲ್ಲರೂ ಕಾವೇರಿ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ ಆರೋಪಣೆ ಮಾಡ್ತಾ ಇದ್ರಲ್ಲ, ನಿಮಗೆ ಸವಾಲ್ ಹಾಕ್ತೀನಿ. ಸ್ವಾಮಿ, ಇಲ್ಲಿರಂತ ಸರ್ಕಾರ ನಿಮ್ಮದು, ತಮಿಳುನಾಡಿನಲ್ಲಿ ಇರ್ತಾ ಇರುವಂತ ಸರ್ಕಾರಗಳು ನಿಮ್ಮದು. ನಿಮಗೆ ತಾಕತ್ತಿದ್ರೆ ಒಂದು NOC ತಮಿಳುನಾಡಿನಿಂದ ಕೊಡಿಸಿ, ಕೇಂದ್ರದಿಂದ ಕಾವೇರಿ ವಿಚಾರದಲ್ಲಿ ಏನಾಗಬೇಕಾಯ್ತು ಅದೆಲ್ಲ ಕೂಡ ಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರ, ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ತಗೊಂತಾರ ಅಂತ ಮಾತನ್ನು ಕೂಡ ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ರವೀಣ್ಣ ಅಶ್ವಕಂಡರು ಬಹಳ ಚೆನ್ನಾಗಿ ಹೇಳ್ತಾರ, ಶ್ರೀರಾಮುಲೇ ಹುಟ್ಟಿಗೆ ಸಾವಿಗೆ ಎಲ್ಲದೂ ಕೂಡ ನಾವು ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ನನ್ನ ವಿನಂತಿ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಾದ್ರಿಂದ ನಿಮ್ಮೆಲ್ಲರ ಆಶೀರ್ವಾದಗಳು ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಜನಾಕ್ರೋಶ ಜನಾಂದೋಲನ ಕಾರ್ಯಕ್ರಮಗಳನ್ನು ಮಾಡಂತ ಕೆಲಸ ಮುಂದಾಗಲೇ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಯಕರೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ನಿಮ್ಮ ಆಶೀರ್ವಾದ ಬೇಕು ಅನ್ನೋದಕ್ಕೋಸ್ಕರವಾಗಿ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಅದಕ್ಕೋಸ್ಕರವಾಗಿ ಬಹಳಷ್ಟು ಸಮಯ ಆಗಿದೆ. ಇವತ್ತು ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲ ನಾಯಕರಿಗೆ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.